4ನೇ ತಾರೀಕು ಬೆಳಗ್ಗೆ ಈ ಸರ್ಕಾರ ತಗೊಂಡ ತೀರ್ಮಾನ ವಿಧಾನಸೌಧದ ಮುಂದೆ ಆರ್ಸಿಬಿ ಟೀಮ್ಗೆ ಸನ್ಮಾನವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿತು. ಮತ್ತೊಂದು ಕಡೆ ಡಿಪಿಆರ್ ಸೆಕ್ರೆಟರಿಗಳು ಪಿಎಸ್ಸಿಗೆ ಸ್ಟೇಡಿಯಂ ಅಭಿಮಾನಿಗಳು ಬರಬೇಕು ಅಂತಕ್ಕಂಥ ಮಾಧ್ಯಮದ ಮೂಲಕ ತಿಳಿಸ್ತಾರೆ. ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗೆ ಡಿಪಿಆರ್ ಕಾರ್ಯದರ್ಶಿಗೆ ಪತ್ರವನ್ನು ಬರೀತಾರೆ. ಈ ಕಾರ್ಯಕ್ರಮಕ್ಕೆ ಪೊಲೀಸ್ ರಕ್ಷಣೆ ಕೊಡಕ್ಕಾಗೋದಿಲ್ಲ, ರಾತ್ರಿಯೆಲ್ಲ ಹೈರಾಣಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ರೂ ಪೊಲೀಸರ ಹೇಳಿಕೆಯನ್ನು ನಿರ್ಲಕ್ಷ್ಯ ಮಾಡಿ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು, ಪ್ರಚಾರ ತರಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಮಾಡಿದ್ರಲ್ಲ, ನಮ್ಮ ಕಡೆ ಜಾತ್ರೆನಲ್ಲಿ ಸನ್ಮಾನ ಮಾಡ್ತೇವೆ. ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿ ಜಾತ್ರೆನಲ್ಲಿ ಒಂದು 200-300 ಜನ ಸ್ಟೇಜ್ ಮೇಲೆ ಸೇರ್ಕೊಂಡು ಮಾಡಿದ್ವಲ್ಲ, ಆ ಸನ್ಮಾನ ಆ ರೀತಿ ಇತ್ತು. ಅದು ಕ್ರಿಕೆಟ್ ಆಟಗಾರ ಮಾಡತಕ್ಕಂಥ ಸನ್ಮಾನ ಅಲ್ಲ, ಕಾಂಗ್ರೆಸ್ನ ಸಂಪೂರ್ಣವಾದ ವೇದಿಕೆಯಾಗಿತ್ತು ಅಂತಕ್ಕಂಥದ್ದು ಹೇಳ ಬಯಸ್ತೇನೆ. ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೆಸಿಎ ಸ್ಟೇಡಿಯಂ ಇದೆ. 4 ಗಂಟೆಗೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 3:50ಕ್ಕೆ ಬೋರಿಂಗ್ ಹಾಸ್ಪಿಟಲ್ ಸಾವಿನ ಸುದ್ದಿ ಬರುತ್ತೆ. ಮುಖ್ಯಮಂತ್ರಿಗಳಿಗೆ ಇದು ಗೊತ್ತಿರುವ ಸಾವಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೆ ಗೊತ್ತಾಗುತ್ತೆ. 5:30 ಆದ್ಮೇಲೆ 11 ಜನ ಆದ್ಮೇಲೆ ಸಾವಾಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು 2 ದಿನ ಆದ್ಮೇಲೆ ಮೈಸೂರಲ್ಲೊಂದು ಬೆಂಗಳೂರಲ್ಲೊಂದು ಪತ್ರಿಕಾ ಬಿಡುಗಡೆ ಮಾಡ್ತಾರೆ. ಹೇಳ್ತಾರೆ ಇದಕ್ಕೂ ನನ್ನ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಜನ ತಮ್ಮ ವೋಟ್ ಆಗಿರ್ತಕ್ಕಂಥದ್ದು, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥದ್ದ ತಾವು 11 ಜನರ ಆ ವಿದ್ಯಾರ್ಥಿಗಳ ಸಾವಿಗೆ ಡಾಕ್ಟರ್, ಇಂಜಿನಿಯರ್ಸ್, ಬಿಕಾಂ ಓದ್ತಕ್ಕಂಥವ್ರು 19 ವರ್ಷದಿಂದ 30 ವರ್ಷಗಳ ಇರ್ತಕ್ಕಂಥವ್ರನ್ನ ಬಲಿತಾಂದ್ರಲ್ಲ. ನಿಮ್ಗೇನೋ ಮನಸ್ಸು ಕರಗೋದಿಲ್ವಾ? ನಿಮಗೆ ನೀವು ರಾಜೀನಾಮೆ ಇಷ್ಟಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ನಿಮ್ಮ ನೈತಿಕತೆ ಇದ್ರೆ, ನೀವು ಸಮಾಜವಾದಿಯವರು ಆಗಿದ್ರೆ ನೀವು ಸತ್ಯ ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ಅಂದ್ಬಿಟ್ಟು